ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಕೋಲ ಶಾಂತೇಶ್ವರ ರಂಗಮಂದಿರದಲ್ಲಿ ಕೋಲ ಶಾಂತೇಶ್ವರ ಸ್ವಾಮಿಯ ರಥೋತ್ಸವದ ಪ್ರಯುಕ್ತ 2ನೇ ದಿನ ಶನೇಶ್ವರ ಮಹಾತ್ಮೆ ನಾಟಕವನ್ನು ವೀರಭದ್ರೇಶ್ವರ ಡ್ರಾಮಾ ಸೀನ್ ದುದಳ್ಳಿ ಮರುಳಸಿದ್ದೇಶ್ವರ ಕಲಾತಂಡ ಗುಂಡಗತ್ತಿ ಹಿರೇಕೆರೂರು ನಾಟಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಿಪಿಐ ಮಾಂತೇಶ್ ಸಜ್ಜನ್ ನಾಟಕದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಮೊಬೈಲ್ ಜೀವನವಾಗಿ ಬಿಟ್ಟಿದೆ. ಮೊಬೈಲ್ಗಳಿಂದ ಯುವಕರು ಅಶ್ಲೀಲ ಚಿತ್ರಗಳನ್ನು ನೋಡಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಈಗಾಗಲೇ ಆಸ್ಟ್ರೇಲಿಯಾದಲ್ಲಿ 18 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ಗಳನ್ನು ನಿಷೇಧಿಸಲಾಗಿದೆ. ಮೊಬೈಲ್ ಅನ್ನು ಒಳ್ಳೆಯದಕ್ಕೆ ಮಾತ್ರ ಬಳಸಿಕೊಳ್ಳಬೇಕು. ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು. ಮೊಬೈಲ್ನಿಂದ ಆದಷ್ಟು ದೂರವಿರಿಸಬೇಕು ಅಂತ ಹೇಳಿದ್ರು. ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿತು. ಭಕ್ತರ ಬಹುದಿನಗಳ ಬೇಡಿಕೆಯಂತೆ ರಥೋತ್ಸವದ ಪ್ರಯುಕ್ತ ಶನೇಶ್ವರ ಮಹಾತ್ಮೆ ಪೌರಾಣಿಕ ನಾಟಕವನ್ನು ಪ್ರದರ್ಶನ ಮಾಡುತ್ತಿದ್ದೇವೆ. ಪ್ರತಿ ವರ್ಷ ಮಠದಿಂದ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. 3 ವರ್ಷಗಳಲ್ಲಿ 3 ಕೋಟಿ ಹಣ ಖರ್ಚಾಗಿದೆ. ನೂತನ ಬೆಳ್ಳಿ ಪಲ್ಲಕ್ಕಿಗೆ 1,50,00,000 ಖರ್ಚಾಗಿದೆ. ಶನೇಶ್ವರ ಮಹಾತ್ಮೆ ನಾಟಕದಲ್ಲಿ ನಿಜವಾದ ಎತ್ತುಗಳು, ಕುದುರೆ, ಗಾಣ ಹಾಗೂ ಇದರಲ್ಲಿ ಬರುವ ಎಲ್ಲ ಪಾತ್ರಗಳು ನೈಜವಾಗಿರುವುದು ಒಂದು ವಿಶೇಷವಾಗಿದೆ. ಪ್ರತಿಯೊಬ್ಬರು ಈ ನಾಟಕವನ್ನು ನೋಡಿ ಇದರಲ್ಲಿ ಬರುವ ಒಳ್ಳೆಯ ಅಂಶಗಳನ್ನು ತಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದ್ರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ಅರಸೀಕೆರೆಯ PSI ಸಾಹೇಬರಿಗೂ ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಮಾಂತೇಶ್ ವಿ ಸಜ್ಜನ್ ಸಾಹೇಬರು ಇವರು ಧಾರ್ಮಿಕ ಏನ್ ನಡೀತಾ ಇದೆ ಅಂತ ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನ ಬೆಳೆಸುವಂತ ರೀತಿ ಐತಿ ನೋಡ್ರಿ. ಬಹಳ ಜಾಗರೂಕತೆಯಿಂದ ಬೆಳೆಸ್ಬೇಕಾಗತ್ತೆ. ನಾವು ಯಾಕೆ ಬೆಳೆಸ್ಬೇಕಾಗತ್ತೆ ಅನ್ನೋದು ನಾ ಹೇಳ್ತೀನಿ ನಿಮ್ಗೆ. ಇವತ್ತಿನ ದಿವಸ ನಮ್ಗ ತಂದೆ ತಾಯಿ ಯಾರನ್ನೋದು ಗೊತ್ತಾಗವಲ್ದು. ನಮ್ಮ ಹುಡ್ರಿಗೆ, ಬೆಳೆಯುವಂತ ಹುಡ್ರಿಗೆ ಮೊಬೈಲ್ ಮಾತ್ರ ಯಾವ್ದು ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಮೊಬೈಲಾಗ ಏನ್ ನೋಡ್ಬೇಕು ಅನ್ನೋದು ಗೊತ್ತಾಗ್ತಾವ್ರಿ. ಶಾಲೆಯಾಗ ಸಮಾಜ ಪಾಠ ಇವತ್ತು ಏನೈತೆ ನಾವು ಗೊತ್ತಿಲ್ಲ. ಇವತ್ತು ಮೊಬೈಲ್ನಾಗ ಏನ್ ನಡೀತಿದೆ ಅನ್ನೋದು ಅವ್ರಿಗೆ ಗೊತ್ತೈತೆ. ಇವತ್ತು ಹೆಂಗ ಬಿಡುತ್ತೆ ಅಂತಂದ್ರೆ ಮೊಬೈಲ್ಗಳು ಇವತ್ತು ನಮ್ಮನ್ನ ಹಾಳಾಗತ್ತವ. ಇದು ದುರಂತ ಇದೆ. ಹಿಂದ ಟಿವಿ ಬಂತು. ಟಿವಿ ಸ್ವಲ್ಪ ನಮ್ಮ ಮನೆಯಾಗಿರ ಅಕ್ಕ ತಂಗಿಯರ ಅವರಿಗೆ ಅವು ಸ್ವಲ್ಪ ಈಗ ಮತ್ತೆ ಮೊಬೈಲ್ ಬಂದ್ಬಿಟ್ಟವ. ಮೊಬೈಲ್ ಬಂದ್ ಏನ್ ಮಾಡ್ಯಾವ ಅಂತಂದ್ರೆ ಇವು ಟೋಟಲಿ ನಮ್ಮ ಬದುಕನ್ನ ಹಾಳು ಮಾಡಿಬಿಟ್ಟವ. ಇವತ್ತಿನ ದಿವಸ ಹೆಂಗಾಗೈತೆ ಅಂದ್ರೆ ಈ ನಾಯಿ ಚೈನ್ ಕಟ್ಟಿಬಿಟ್ಟು ಒಂದು ಕಂಬದ ಸುತ್ತಾಡಕ್ ಬಿಟ್ಟಿರ್ತಾರ ನೋಡ್ರಿ. ಇವತ್ತು ನಮ್ಮ ಬಾಳೆ ಹಂಗಾಗೈತೆ. ಎಲ್ಲಿ ಬಂದ್ರು ಮತ್ತೆ ಮೊಬೈಲ್ನಾಗ ಬದುಕುವಂತ ಪರಿಸ್ಥಿತಿ ಬಂದದ. ಈ ಮೊಬೈಲ್ ಇಂದ ಎಷ್ಟು ಅನಾಹುತಗಳು ಆಗುತ್ತಾವ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ದಯವಿಟ್ಟು ಅಪ್ ಟು SSLC ಓದೋ ತನಕನು ನಿಮ್ಮ ಮಕ್ಕಳು ಯಾರಾದ್ರೂ ಇದ್ರೆ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟು ಮೊಬೈಲ್ ಕೊಡ್ಸೋದು ಬಂದ್ ಮಾಡ್ರಿ. ದಯವಿಟ್ಟು ಆ ಮಕ್ಕಳು 7ನೇ ಕ್ಲಾಸ್ 8ನೇ ಕ್ಲಾಸ್ ಓದತ್ತೆ ಮೊಬೈಲ್ ಕೊಡಿಸ್ತೀರಿ. ಅಂತ ಮೊಬೈಲ್ ಅವ್ರಿಗೆ ಅವಶ್ಯಕತೆ ಇಲ್ಲ. ಇವತ್ತು ಬೇರೆ ಬೇರೆ ದೇಶಗಳಲ್ಲಿ 18 ವರ್ಷದ ಒಳಗಡೆ ಮಕ್ಕಳು ಯಾವ್ದೋ ಸೋಷಿಯಲ್ ಮೀಡಿಯಾ ಬಳಸಂಗಿಲ್ಲ ಅಂತ ಹೇಳ್ಬಿಟ್ಟು ಕಾನೂನು ಮಾಡ್ಯಾರ. ಅದು ಫಸ್ಟ್ ಕಾನೂನು ಮಾಡಿದ್ದು ಆಸ್ಟ್ರೇಲಿಯಾದಾಗ ಮಾಡಿದ್ರು. ಇವತ್ತು ಇಂಡೋನೇಷ್ಯಾದಾಗ ಮಾಡಿದ್ರು. ಇವತ್ತು 18 ವರ್ಷದ ಒಳಗಡೆ ಇರುವಂತವ್ರಿಗೆ